ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ವ್ಲಾಗ್ ಸ್ವಾಗತ. ಇವತ್ತಿನ ವ್ಲಾಗ್ ಏನು ಅಂತೇಳಿ ನೀವು ತಮ್ಮನೇ ನೋಡಿ ತಿಳ್ಕೊಂಡಿದ್ದೀರಾ. ಇವತ್ತೇನು ಅಂತಂದರೆ ನಾವು ಐಚರ್ನ ಪ್ರೋ ಎಕ್ಸ್ ಗಾಡಿ ಏನಿದೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ತೀವಿ. ಹಾಗೆ ಗೆಳೆಯರೆ, ಈ ಒಂದು ವೆಹಿಕಲ್ನ ನೀವು ಪರ್ಚೇಸ್ ಮಾಡಬೇಕು ಅಂತಿದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಹಾಗೆ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಮೊದಲನೇದಾಗಿ ಬರೋದೇನು ಅಂತಂದರೆ ಈ ಒಂದು ವೆಹಿಕಲ್ಲು ಯಾವುದೆಲ್ಲ ಪರ್ಪಸು, ಅಂದರೆ ಏನೆಲ್ಲ ಪರ್ಪಸ್ಗೆ ಈ ಒಂದು ವೆಹಿಕಲ್ ಯೂಸ್ ಆಗುತ್ತೆ ಅನ್ನೋದು. ಮೊದಲನೇದಾಗಿ ಏನು ಅಂತಂದರೆ ಇ ಕಾಮರ್ಸ್ ಮಾಡೋರು, ಪಾರ್ಸೆಲ್ ಮತ್ತು ಕೊರಿಯರ್ ಮಾಡೋರು, ಆಮೇಲೆ ವೆಜಿಟೇಬಲ್ ನೀವು ಸೇಲ್ಸ್ ಮಾಡೋರು, ಆಮೇಲೆ FMCG ಮಾಡೋರು, ಆಮೇಲೆ ಹಾಲಿನ ಸಪ್ಲೈ ಮಾಡೋರು, ಆಮೇಲೆ LPG ನಿಮ್ದೇನಾದ್ರು ಆಥರೈಸ್ಡ್ ಡೀಲರ್ಶಿಪ್ ಇದ್ದರೆ LPG ಸಿಲಿಂಡರ್ ಸಪ್ಲೈ ಮಾಡೋಕ್ಕೆ, ಆಮೇಲೆ ಫಿಶ್ ಏನು ಅಂತಂದರೆ ಫಿಶ್ ಸಪ್ಲೈ ಮಾಡೋಕ್ಕೆ, ಬ್ಯೂರೇಜಸ್ಸು ಜ್ಯೂಸ್ದು ನಿಮಗೆ ಏಜೆನ್ಸಿ ಇದ್ದರೆ ಜ್ಯೂಸ್ ಸಪ್ಲೈ ಮಾಡೋಕ್ಕೆ, ಹಾಗೆಯೇ ಇತ್ಯಾದಿ. ಅಂದರೆ ಟೆಕ್ಸ್ಟೈಲ್ಸು, ಈ ಥರ ಏನು ಅಂತಂದರೆ ಈ ಒಂದು ಸಣ್ಣ ಕೆಲಸನೂ ಅಲ್ಲ, ದೊಡ್ಡ ಕೆಲಸನೂ ಅಲ್ಲ, ಮಧ್ಯಮ ವರ್ಗದ ಕೆಲಸ ಏನುಗಳಿದೆ ಅದೆಲ್ಲ ಈ ಒಂದು ಪರ್ಟಿಕ್ಯುಲರ್ ವೆಹಿಕಲಲ್ಲಿ ಆಗುತ್ತೆ. ಸೊ ಬನ್ನಿ ಗೆಳೆಯರೆ, ಈ ಒಂದು ವೆಹಿಕಲ್ನ ಮಾಹಿತಿ ತಿಳ್ಕೊಳ್ಳೋಣ, ಹಾಗೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಅಂದರೆ ಮೊದಲದಾಗಿ ನೀವಿಲ್ಲಿ ನೋಡ್ತಿರೋದೇನು ಅಂತಂದರೆ ಈ ಒಂದು ಎಕ್ಸ್ಪ್ರೋ ವೆಹಿಕಲ್ ಏನಿದೆ ಇದರ ಶೇಪು ನೀವು ನೋಡ್ತಿರ್ಬೋದು, ಅತಿ ಅದ್ಭುತವಾಗಿ ಶೇಪ್ ಇದೆ. ಇಲ್ಲಿ ನೋಡ್ತಿರ್ಬೋದು ಅದ್ಭುತವಾದ ಒಂದು ಲೋಗೋ ಬರುತ್ತೆ, ಪ್ಲಸ್ ಐಚರ್ನ ವರ್ಡಿಂಗ್ ಬರುತ್ತೆ. ಇದರಲ್ಲಿ ಹೆಡ್ಲೈಟಿಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದರೆ ಗೆಳೆಯರೆ ನೋಡಿ, ನಿಮಗೆ ಇದರಲ್ಲಿ ಹೆಡ್ಲೈಟ್ ಬಂದು ಈ ರೀತಿ ಇರುತ್ತೆ, ತುಂಬ ಸ್ಟೈಲಿಶ್ ಆಗಿದೆ. ಇದರಿಗೆ ನಿಮಗೆ ಏನು ಅಂತಂದರೆ ಹಾಲೋಜಿನ್ ಬಲ್ಬ್ ಸಿಗುತ್ತೆ, ಪ್ಲಸ್ ಅದ್ರ ಜೊತೆ ಒಂದು ಇಂಡಿಕೇಟರ್ ಬರುತ್ತೆ. ಆಮೇಲೆ ಮುಂದೆ ನಿಮಗೆ ಇನ್ನೊಂದು ಸಣ್ಣ ಫಾಗ್ ಲ್ಯಾಂಪ್ ಬರುತ್ತೆ. ಇದು ತುಂಬ ಹೆಲ್ಪ್ ಆಗುತ್ತೆ ಏನು ಅಂತಂದರೆ ಗಾರ್ಡ್ ಸೆಕ್ಷನ್ ಓಡಿಸೋಕ್ಕೆ. ಗೆಳೆಯರೆ, ಈ ಒಂದು ಕ್ಯಾಬಿನ್ ಬಂದು ಡಬಲ್ ಪ್ಯಾನಲ್ ಮೆಟಾಲಿಕ್ ಆಗಿರುತ್ತೆ. ಇದೇನು ಅಂತಂದರೆ ಯೂರೋ ಸ್ಟ್ಯಾಂಡರ್ಡ್ ಮತ್ತು ಇಂಡಿಯನ್ ಸ್ಟ್ಯಾಂಡರ್ಡ್ಗೆ ಎನೇಬಲ್ ಆಗಿರುತ್ತೆ. ಸೊ ಸೇಫ್ಟಿ ಬಗ್ಗೆ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಿಲ್ಲ. ಅಂದರೆ ಗಾಡಿ ಬಂದು ನೋಡ್ತಿರ್ಬೋದು ತುಂಬ ಗಟ್ಟಿಮುಟ್ಟಾಗಿದೆ, ಮೆಟಾಲಿಕ್, ಅದು ಫೈಬರ್ ಅಲ್ಲ. ನೀವಿಲ್ಲಿ ನೋಡ್ತಿರೋದೇನು ಅಂತಂದರೆ ಈ ಒಂದು ವೆಹಿಕಲ್ನ ರೇರ್ ವ್ಯೂ ನೋಡ್ತಿರೋದು ಗೆಳೆಯರೆ. ಏನು ಅಂತಂದರೆ ರೇರ್ ವ್ಯೂ ಬಂದು ಈ ರೀತಿ ಇದೆ. ಸೊ ನಾರ್ಮಲ್ ಎಲ್ಲ ಒಂದು ಕಮರ್ಷಿಯಲ್ ವೆಹಿಕಲ್ ಯಾವ ರೀತಿ ಇದೆ ಅದೇ ರೀತಿ ಇದೆ. ಇನ್ನೊಂದು ಏನು ಅಂತಂದರೆ ನೀವಿಲ್ಲಿ ಅಬ್ಸರ್ವ್ ಮಾಡ್ತಿರೋಂಥ ಒಂದು ರಿವರ್ಸ್ ಸೆನ್ಸರ್ ಇದೆ. ಇದೇನು ಅಂತಂದರೆ ತೆಗೆಯೋ ಟೈಮಲ್ಲಿ ಈ ಒಂದು ಸೆನ್ಸರ್ ಹೆಲ್ಪ್ ಆಗುತ್ತೆ. ಹಾಗೆಯೇ ನೋಡ್ತಿರ್ಬೋದು ಟೈಲ್ ಲ್ಯಾಂಪ್ ನೋಡ್ತಿರ್ಬೋದು, ಮಾಮೂಲಿ ಹ್ಯಾಲೋಜಿನ್ ಟೈಲ್ ಲ್ಯಾಂಪೇ ಇದೆ, ಬಟ್ ಅಟ್ರಾಕ್ಟಿವ್ ಆಗಿದೆ. ಹಾಗೆಯೇ ಒಂದು ಸ್ಟೆಪ್ನಿ ಕೂಡ ನಿಮಗೆ ಸಿಗುತ್ತೆ. ಹಾಗೆಯೇ ಇಲ್ಲಿ ನೋಡ್ತಿರೋದು ನೀವು ಏನು ಚಾಸಿಯನ್ನು ನೋಡ್ತಿದ್ದೀರಾ, ಇದು ಬಂದುಬಿಟ್ಟು ಲ್ಯಾಡರ್ ಚಾಸಿ ಆಗಿರುತ್ತೆ. ಈ ಒಂದು ಚಾಸಿ ಅಡ್ವಾಂಟೇಜ್ ಏನು ಅಂತಂದರೆ ಗೆಳೆಯರೆ, ನೀವೊಂದು ಯಾವುದೇ ರೀತಿಯ ಒಂದು ರಫ್ ಆ್ಯಂಡ್ ಟಫ್ ಅಪ್ಲಿಕೇಶನ್ ಆಗಿರಲಿ, ಈ ಒಂದು ಚಾಸಿ ಬಂದುಬಿಟ್ಟು ತುಂಬಾ ಸಪೋರ್ಟ್ ಮಾಡುತ್ತೆ. ಚಾಸಿ ಕಟ್ಟಾಗೋದು ಆ ರೀತಿ ಪ್ರಾಬ್ಲಮ್ ಏನೂ ಆಗಲ್ಲ. ಸೊ ಈ ಒಂದು ಚಾಸಿ ಬಂದುಬಿಟ್ಟು ಮೆಜಾರಿಟಿ ಆಫ್ ಬ್ರ್ಯಾಂಡ್ಸು ಈ ಒಂದು ರಿಜಿಡ್ ಆಗಿರೋ ಚಾಸಿನೇ ಅವರು ಯೂಸ್ ಮಾಡೋದು. ಹಾಗೆಯೇ ಇಲ್ಲಿ ಈ ಒಂದು ಲೀಫ್ ನೋಡ್ತಿರ್ಬೋದು, ಈ ಒಂದು ಸ್ಪ್ರಿಂಗ್ ಲೀಫ್ದು ಸ್ಪೆಷಾಲಿಟಿ ಏನು ಅಂತಂದರೆ ಈ ಒಂದು ಕ್ಲಾಸಲ್ಲಿ, ಈ ಒಂದು ವೆಹಿಕಲ್ ಕ್ಲಾಸ್ ಏನಿದೆ ಇದರಲ್ಲಿ ಏನು ಅಂತಂದರೆ ಲಾಂಗೆಸ್ಟ್ ಲೀಫ್ ಆಗಿರುತ್ತೆ. ಇದು ಲಾಂಗೆಸ್ಟ್ ಲೀಫ್ ಆದರೆ ಅಡ್ವಾಂಟೇಜ್ ಏನು ಅಂತಂದರೆ ನಿಮಗೆ ತುಂಬ ಲೋಡ್ ಹಾಕಿದಾಗ ಗಾಡಿ ಕೂರಲ್ಲ. ಏನು ಅಂತಂದರೆ ತುಂಬ ಲೋಡ್ ಹಾಕಿದಾಗಲೂ ಸಮೇತ ಈ ಒಂದು ಸಸ್ಪೆನ್ಷನ್ ತುಂಬ ಹೆಲ್ಪ್ ಮಾಡುತ್ತೆ. ಏನು ಅಂತಂದರೆ ಗಾಡಿ ಕೂತ್ಕೊಳ್ಳಲ್ಲ. ಸೊ ಅದಕ್ಕೆ ಈ ಒಂದು ಲಾಂಗ್ ಸಸ್ಪೆನ್ಷನ್ನು ಹೆಲ್ಪ್ ಆಗುತ್ತೆ. ಫಿಲ್ಟರ್ದು ಇಂಟೇಕ್ ಮೇಲೆ ಕೊಟ್ಟಿದ್ದಾರೆ. ಈಗ ಗಾಡಿ ಏನಾದರೂ ಎಲ್ಲಾದರೂ ಒಂದು ಕಡೆ ಸ್ವಲ್ಪ ನೀರಿರೋ ಜಾಗದಲ್ಲಿ ಊದ್ಕೊಳ್ತು ಅಂದರೆ ನೋಡಿ, ಏರ್ ಇಂಟೇಕ್ ಮೇಲಿರೋ ಕಾರಣ ಏನು ಅಂತಂದರೆ ನಿಮ್ಮ ಒಂದು ವೆಹಿಕಲ್ಲು ಆಫ್ ಆಗಲ್ಲ. ಏನು ಅಂತಂದರೆ ಈಸಿಯಾಗಿ ತೆಗಿಬೋದು. ಫ್ಲಡ್ ಇರೋ ಟೈಮಲ್ಲಿ ಏನಾದ್ರು ಹೊಳೆಗಿಳೆ ಏನಾದ್ರು ದಾಟ್ಸಕ್ಕೆ ಹೋಗ್ತಿದ್ದೀರಾ ಅಂದರೆ. ಅದೇ ಒಂದು ಕಮರ್ಷಿಯಲ್ ವೆಹಿಕಲ್ ಇರಲಿ, ಬಹುಮುಖ್ಯವಾದ ಮಾಹಿತಿ ಏನು ಅಂತಂದರೆ ಇದರ ಡೆಕ್ ಸೈಜು. ನೀವಿಲ್ಲಿ ನೋಡ್ತಿರೋದೇನು ಅಂತಂದರೆ ಈ ಒಂದು ಐಚರ್ ಪ್ರೋನ ಡೆಕ್ ಈ ರೀತಿ ಇದೆ. ಇದರಲ್ಲಿ ಎರಡು ಥರ ಬರುತ್ತೆ, ಒಂದು 10.8 ಬರುತ್ತೆ, ಇನ್ನೊಂದು 9.8 ಫೀಟ್ ಬರುತ್ತೆ. ಕೂಡ ಒಂದೇ ಥರ ಪೇಲೋಡ್ ಇದೆ, ಯಾವುದೇ ವ್ಯತ್ಯಾಸ ಇಲ್ಲ. ಕೇವಲ 1 ಅಡಿ ಮಾತ್ರ ವ್ಯತ್ಯಾಸ ಇರುತ್ತೆ. ಒಂದು 11 ಅಡಿ ಹತ್ರ ಬರುತ್ತೆ, ಇನ್ನೊಂದು 10 ಅಡಿ ಬರುತ್ತೆ. ಅಂದರೆ ಅಫಿಷಿಯಲ್ ಲ್ಯಾಂಗ್ವೇಜಲ್ಲಿ ಹೇಳೋದಾದ್ರೆ ಒಂದು 9.8 ಬರುತ್ತೆ, ಇನ್ನೊಂದು 10.8 ಬರುತ್ತೆ. ಡೆಕ್ ಲೆಂತ್ ಬಿಟ್ಟು ಲೋ ಡೆಕ್ ಆಗಿರುತ್ತೆ. ನಿಮಗೆ ಏನು ಅಂತಂದರೆ ನಿಮ್ಮ ಒಂದು ರಿಕ್ವೈರ್ಮೆಂಟ್ ಹೈ ಡೆಕ್ ಬೇಕು ಅಂತಿದ್ರು ಅದು ಕೂಡ ಆಪ್ಷನ್ ಇದೆ. ನೀವಿಲ್ಲಿ ನೋಡ್ತಿರೋದು ಏನು ಅಂತಂದರೆ ಇಲ್ಲಿ ಒಂದು ಕನ್ಫ್ಯೂಸಿಂಗ್ ಪಾರ್ಟ್ ಒಂದಿದೆ. ಏನು ಅಂತಂದರೆ ಇಲ್ಲಿ ಬಂದುಬಿಟ್ಟು 3.5T ಅಂತ ಕೊಟ್ಟಿದ್ದಾರೆ. ಇಲ್ಲೊಂದು ಐಚರ್ನ ಸ್ಟಿಕ್ಕರ್ ಇದೆ. ಕನ್ಫ್ಯೂಷನ್ ಇರ್ಬೋದು. 3.5 ಅಂದರೆ 3.5 ಟನ್ ಲೋಡಿಂಗ್ ಕೆಪಾಸಿಟಿನ ಅಲ್ಲ. ಇದೇನು ಅಂತಂದರೆ ಲೋಡಿಂಗ್ ಕೆಪಾಸಿಟಿ ಅಲ್ಲ, ಇದು ಬಂದುಬಿಟ್ಟು ಗಾಡಿಯ ಗ್ರಾಸ್ ವೆಯ್ಟ್. ಏನು ಅಂತಂದರೆ ವೆಹಿಕಲ್ಲು ಪ್ಲಸ್ಸು ಪೇಲೋಡು ಎರಡು ಕೌಂಟ್ ಆದಾಗ ನೋಡಿ ನಿಮಗೆ 3.5 ಟನ್ ಬರುತ್ತೆ. ಸೊ ಅದಕ್ಕೆ ಇಲ್ಲಿ ಏನು ಅಂತಂದರೆ 3.5T ಅಂತ ಹಾಕಿದ್ದಾರೆ. ಇದೇನು ಅಂತಂದರೆ ಯಾವುದೇ ರೀತಿ ಇದಕ್ಕೆ ಲೋಡಿಂಗ್ ಕೆಪಾಸಿಟಿ ಅಲ್ಲ. ನಮ್ಮ ಒಂದು ಇಂಡಿಯನ್ ಯೂಸರ್ ಇದ್ದಾರಲ್ಲ, ಇದಕ್ಕೆ ಅಪ್ ಟು 5 ಟನ್ವರೆಗೂ ಹಾಕ್ತಾರೆ. ಯಾಕೆಂತಂದರೆ ಗಾಡಿಯ ಒಂದು ಕ್ವಾಲಿಟಿ ಆ ರೀತಿ ಇದೆ. ಸೊ ಬಿಲ್ಡ್ ಕ್ವಾಲಿಟಿಲಿ ನನಗೇನು ಲ್ಯಾಗ್ ಏನು ಅನಿಸಿಲ್ಲ. ನಮ್ಮ ಒಂದು ಕಮರ್ಷಿಯಲ್ ಯೂಸ್ಗೆ ಪಕ್ಕಾ ಬಿಲ್ಡ್ ಮಾಡಿದ್ದಾರೆ ಐಚರ್ ಅವರು. ಅಂತಂದರೆ ಮೆಟಲ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಏನು ಅಂತಂದರೆ ಯಾವುದೇ ರೀತಿಯ ಒಂದು ಕಾನ್ಸ್ ನನ್ನ ಕಣ್ಣಲ್ಲಿ ಕಾಣ್ತಾ ಇಲ್ಲ.
ಟೈರ್ಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದರೆ ನೋಡಿ 15 ಸೈಜ್ ಟೈರ್ ಬರುತ್ತೆ ನೋಡಿ. ಇದಕ್ಕೆ ಬಂದುಬಿಟ್ಟು ಈಗ JK ಟೈರ್ಸ್ ಇದೆ ಅಂತಂದರೆ ಬ್ಯಾಚ್ ವೈಸ್ ಚೇಂಜ್ ಆಗ್ತಾ ಇರುತ್ತೆ. ಒಂದು CA2 ಬರುತ್ತೆ, MRF ಬರುತ್ತೆ, ಬಟ್ ಈ ಒಂದು ಬ್ಯಾಚಲ್ಲಿ ನಿಮಗೆ JK ಟೈರ್ ಬಂದಿದೆ. ಹಾಗೆಯೇ ಗೆಳೆಯರೆ ಇನ್ನೊಂದೇನು ಅಂತಂದರೆ ಯಾವುದೇ ಒಂದು ಕಮರ್ಷಿಯಲ್ ವೆಹಿಕಲ್ ಇರಲಿ ಬಹುಮುಖ್ಯವಾದ ಮಾಹಿತಿ ಏನು ಅಂತಂದರೆ ಅದರದ್ದು ಸಸ್ಪೆನ್ಷನ್ನು. ನೀವಿಲ್ಲಿ ನೋಡ್ತಿರ್ಬೋದು ಏನು ಅಂತಂದರೆ ಈ ಒಂದು ವೆಹಿಕಲ್ಗೆ ಬ್ಲೇಡ್ ಸಸ್ಪೆನ್ಷನ್ ಇದೆ. ಹಾಗೆಯೇ ಮುಂದಕ್ಕೂ ಕೂಡ ನೀವು ಇಲ್ಲಿ ನೋಡ್ತಿರೋದು ಏನು ಅಂತಂದರೆ ಈ ಒಂದು ವೆಹಿಕಲ್ಗೆ ಬ್ಲೇಡ್ ಸಸ್ಪೆನ್ಷನ್ ಇದೆ. ಏನು ಅಂತಂದರೆ ಈ ಒಂದು ಬ್ಲೇಡ್ ಸಸ್ಪೆನ್ಷನ್ ಇರೋ ಕಾರಣ ಏನು ಅಂತಂದರೆ ಇದರದೊಂದು ಮೇಂಟೆನೆನ್ಸ್ ತುಂಬ ಈಸಿ ಆಗಿರುತ್ತೆ. ಮತ್ತು ಏನು ಅಂತಂದರೆ ಇದು ಫಿಕ್ಸೇಬಲ್ ಆಗಿರುತ್ತೆ. ಇದರ ಒಂದು ಸ್ಪೇರ್ ಪಾರ್ಟ್ಸ್ ನೀವು ಇಂಡಿಯಾದಲ್ಲಿ ಥ್ರೂ ಔಟ್ ಇಂಡಿಯಾ ಎಲ್ಲೂ ಹೋದರೂ ಈಸಿಯಾಗಿ ಅವೈಲೇಬಲ್ ಆಗುತ್ತೆ. ಮತ್ತು ಏನೇ ಕಂಪ್ಲೇಂಟ್ಸ್ ಇದ್ದರೂ ಈಸಿಯಾಗಿ ರಿಪೇರೇಬಲ್ ಅದು. ನೀವಿಲ್ಲಿ ನೋಡ್ತಿರೋದೇನು ಅಂತಂದರೆ ಈ ಒಂದು ವೆಹಿಕಲ್ನ ಇಂಟೀರಿಯರು ನೋಡಿ. ಈ ಒಂದು ಡ್ಯಾಶ್ಬೋರ್ಡ್ ಇದೆಯಲ್ಲ ತುಂಬ ಅಡ್ವಾನ್ಸ್ಡ್ ಆಗಿದೆ. ನೀವಿಲ್ಲಿ ನೋಡ್ತಿರ್ಬೋದು ಏನು ಅಂತಂದರೆ ಗ್ಲೋ ಬಾಕ್ಸ್ ಇದೆ, ಹಾಗೆ ಇಲ್ಲೊಂದು ಸ್ವಲ್ಪ ಜಾಗ ಇದೆ, ಹಾಗೆ ಇಲ್ಲೊಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಅಬ್ಸರ್ವ್ ಮಾಡಿರ್ಬೋದು ಗೇರ್ ಬಂದುಬಿಟ್ಟು ಇಲ್ಲಿದೆ. ಏನು ಅಂತಂದರೆ ಇಲ್ಲಿಲ್ಲ. ಇಲ್ಲಿ ಯಾಕಿರುತ್ತೆ ಅಂದರೆ ನೋಡಿ ಇಲ್ಲಿ ಡ್ರೈವರ್ ಬಂದುಬಿಟ್ಟು ಮಲಗೋಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಏನು ಅಂತಂದರೆ ಗೇರ್ನ ಬಂದುಬಿಟ್ಟು ಮುಂದಕ್ಕೆ ಶಿಫ್ಟ್ ಮಾಡಿದ್ದಾರೆ. ಸೊ ನನಗೇನು ಕಷ್ಟ ಅಂತ ಏನು ಅನಿಸಿಲ್ಲ. ಏನು ಅಂತಂದರೆ ಈಸಿಯಾಗಿ ಗೇರ್ ಕೈಗೆ ಸಿಗ್ತಾ ಇದೆ. ಹಾಗೆಯೇ ನೋಡ್ತಿರ್ಬೋದು ಫುಲ್ಲಿ ಪವರ್ ಸ್ಟೇರಿಂಗ್ ಆಗಿರುತ್ತೆ. ಹಾಗೆಯೇ ನೋಡಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಂದು ಇಗ್ನಿಷನ್ ಆನ್ ಮಾಡಿದಾಗ ನೋಡಿ ಈ ರೀತಿ ಇದೆ ನೋಡಿ. ಎಲ್ಲ ಥರದ ಒಂದು ಇನ್ಫಾರ್ಮೇಷನ್ ಇದೆ. ಇದು ಫುಲ್ಲಿ ಡಿಜಿಟಲ್ ಆಗಿದೆ. ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಂದುಬಿಟ್ಟು ಫುಲ್ಲಿ ಡಿಜಿಟಲ್ ಆಗಿರುತ್ತೆ. ಏನು ಅಂತಂದರೆ ಯಾವುದೇ ಥರದ ಎನಲಾಗ್ ಮೀಟರ್ ಯಾವುದು ಇರೋದಿಲ್ಲ. ಇದರ ಕೀ ಬಂದುಬಿಟ್ಟು ಈ ರೀತಿ ಇದೆ. ವೆಹಿಕಲ್ ಬಂದುಬಿಟ್ಟು ಮಿಡ್ ವರ್ಷನ್ ಆಗಿರುತ್ತೆ. ನೀವು ಈಗ ಟಾಪ್ ಎಂಡಿಗೆ ಹೋಗ್ತೀರಾ ಅಂದರೆ ನೋಡಿ ನಿಮಗೆ ಇಲ್ಲಿ ಒಂದು ಫಿಂಗರ್ ಪ್ರಿಂಟ್ LCD ಡಿಸ್ಪ್ಲೇ ಸಿಗುತ್ತೆ. ಪ್ಲಸ್ ನಿಮಗೆ AC ಕೂಡ ಇದರಲ್ಲಿ ಅವೈಲೇಬಲ್ ಇದೆ. ಹಾಗೆಯೇ ಇನ್ನೊಂದು ನಿಮಗೆ ಅಡ್ವಾಂಟೇಜ್ ಏನು ಬರುತ್ತೆ ಅಂತಂದರೆ ಇದರಲ್ಲಿ ರಿವರ್ಸ್ ಕ್ಯಾಮರಾ ಬಂದುಬಿಟ್ಟು ಕಂಪನಿ ಫಿಟೆಡೇ ಆಗಿರುತ್ತೆ. ಹಾಗೆ ಇದರಲ್ಲಿ DSMS ಫಾರ್ವರ್ಡಿಂಗ್ ಕೊಲ್ಯೂಷನ್ ವಾರ್ನಿಂಗ್ ಸಿಸ್ಟಮು ನಿಮಗೆ ಸಿಗುತ್ತೆ. ಹಾಗೆಯೇ ಇದರಲ್ಲಿ GPS ಕೂಡ ಇದೆ. ಆ ಒಂದು GPS ಅಲ್ಲಿ ನಿಮಗೆ ಏನು ಅಡ್ವಾಂಟೇಜ್ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಇನ್ ಕೇಸ್ ಏನಾದರೂ ಬ್ರೇಕ್ ಡೌನ್ ಆಯಿತು ಅಂದರೆ ನಿಮಗೆ ಈ ಒಂದು ಕಂಪನಿಯಿಂದ 24/7 24 ಅವರ್ಸಲ್ಲಿ ಯಾವುದೇ ಹೊತ್ತಲ್ಲಿ ಕಾಲ್ ಮಾಡಿದ್ರೆ ನಿಮ್ಮ ಒಂದು GPS ಟ್ರ್ಯಾಕರಿಂದ ಗಾಡಿ ಎಲ್ಲಿದೆ ಅಂತ ಹೇಳೋದು ಅವರಿಗೆ ಗೊತ್ತಾಗುತ್ತೆ. ಸೊ ನಿಮ್ಮ ಒಂದು ಅಸಿಸ್ಟೆಂಟಿಗೆ ಅವರು ಬರ್ತಾರೆ. ಇದು ಒಂದು ಹೆಲ್ಪ್ಫುಲ್ಲು. ಪ್ಲಸ್ ಏನು ಅಂತಂದರೆ ನಿಮ್ಮ ಒಂದು ಡ್ರೈವರು ನಿಮ್ಮ ಒಂದು ವೆಹಿಕಲ್ನ ಎಲ್ಲೆಲ್ಲಿ ತಗೊಂಡು ಹೋಗಿದ್ದಾರೆ ಅನ್ನೋದನ್ನು ಕೂಡ ನೀವು ಫೋನಲ್ಲೇ ನೀವು ಟ್ರ್ಯಾಕ್ ಮಾಡ್ಬೋದು. ಡೋರ್ ಪ್ಯಾಡ್ ಬಂದುಬಿಟ್ಟು ಈ ರೀತಿ ಇದೊಂದು ಫೈಬರ್ ಡೋರ್ ಪ್ಯಾಡ್ ಬರುತ್ತೆ. ನಿಮಗೆ ಏನು ಅಂತಂದರೆ ಪವರ್ ವಿಂಡೋಸ್ ಯಾವುದು ಸಿಗಲ್ಲ ಇದರಲ್ಲಿ. ಏನು ಅಂತಂದರೆ ನಿಮಗೆ ಮ್ಯಾನ್ಯುವಲಿ ಇದನ್ನ ತಿರುಗಿಸ್ಬೇಕಾಗಿರುತ್ತೆ. ಸೊ ಇದು ಬಂದು ರಫ್ ಆ್ಯಂಡ್ ಟಫ್ ಆಗಿದೆ. ಏನು ಅಂತಂದರೆ ರಫ್ ಯೂಸ್ ಮಾಡೋ ಹೊತ್ತಿಗೆ ಹರಿದೋಗೋದು ಒಡೆದೋಗೋದು ಏನಾಗಲ್ಲ. ತುಂಬ ಅಪ್ಡೇಟ್ ಆಗಿದೆ, ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಸೀಟಿಂಗ್ ಕೆಪಾಸಿಟಿ ಎಷ್ಟು ಅಂತ ಹೇಳ್ಬಿಟ್ಟು ಇದರಲ್ಲಿ ಏನು ಅಂತಂದರೆ ಒಂದು ಡ್ರೈವರು ಪ್ಲಸ್ 2 ಪ್ಯಾಸೆಂಜರ್ ಪಾಸಿಂಗ್ ಇದೆ. ಸೊ ನಿಮಗೆ ಏನು ತೊಂದರೆ ಆಗಲ್ಲ. 2 ಜನ ಲೋಡರ್ಸ್ನ ಕರ್ಕೊಂಡು ಆರಾಮಾಗಿ ಹೋಗಲ್ಲ. ಇಂಜಿನ್ಗೆ ಸಂಬಂಧಪಟ್ಟ ಮಾಹಿತಿ ನೋಡಿ ಗೆಳೆಯರೆ. ಈ ಒಂದು ವೆಹಿಕಲ್ಗೆ 2 ಲೀಟರ್ ಇಂಜಿನ್ ಸಿಗುತ್ತೆ. ಅದು ಬಂದು 4 ಸಿಲಿಂಡರ್ ಇಂಜಿನ್ ಆಗಿರುತ್ತೆ. ಈ ಒಂದು ಇಂಜಿನ್ ಬಂದುಬಿಟ್ಟು 80 HP ಪವರ್ನ ಜನರೇಟ್ ಮಾಡುತ್ತೆ 3200 RPM ಅಲ್ಲಿ. ಮ್ಯಾಕ್ಸಿಮಮ್ ನ್ಯೂಟನ್ ಮೀಟರ್ ಟಾರ್ಕ್ ಬಂದು 230 ಎಟ್ ದಿ ರೇಟ್ ಆಫ್ 1250 ಅಲ್ಲಿ. ಅದೇನು ಅಂತಂದರೆ 2400 RPM ಅಲ್ಲಿ ನಿಮಗೆ ಸಿಗುತ್ತೆ. ಕ್ಲಚ್ ಬಂದುಬಿಟ್ಟು ಸಿಂಗಲ್ ಡ್ರೈ ಪ್ಲೇಟ್ ಆಗಿರುತ್ತೆ. ಅದೇನು ಅಂತಂದರೆ ಇಲ್ಲಿ ನೋಡ್ತಿರ್ಬೋದು 5 ಸ್ಪೀಡು ಪ್ಲಸ್ 1 ರಿವರ್ಸ್. ಸೊ ಈ ಒಂದು ವೆಹಿಕಲ್ ಬಂದುಬಿಟ್ಟು 5 ಸ್ಪೀಡ್ ವೆಹಿಕಲ್ ಆಗಿರುತ್ತೆ. ಸೊ ಗೆಳೆಯರೆ ನೀವಿಲ್ಲಿ ನೋಡ್ತಿರೋದೇನು ಅಂತಂದರೆ ಲೆಗ್ ರೂಮ್ ಕೆಪಾಸಿಟಿ. ಫಾರ್ ಎಕ್ಸಾಂಪಲ್ ಸರ್ ನೀವು ಎಷ್ಟು ಇಟ್ಟಿದ್ದೀರಾ? 5.9 ಇದ್ದಾರೆ. ನಿಮಗೆ ಏನು ಅಂತಂದರೆ ಕೂರೋತಿಗೆ ಏನಾದ್ರು ಡ್ಯಾಶ್ ಬೋರ್ಡಿನ ಕಾಲಿಗೆ ತಾಗೋದು ಏನಾದ್ರು ಆಗ್ತಿದೆಯಾ? ಇಲ್ಲ ಸರ್, ಇಲ್ಲ ಕಂಫರ್ಟೇಬಲ್ ಆಗಿದೆ. ಆಮೇಲೆ ಇದು ಪೆಡಲ್ಗಳೆಲ್ಲ ನೀಟಾಗಿ ಕಾಲಿಗೆ ಸಿಗ್ತಾ ಇದೆ, ಏನು ತೊಂದರೆ ಆಗ್ತಿಲ್ಲ ಓಡಿಸೋದು. ಇದು ಬಂದ್ಬಿಟ್ಟು ಫುಲ್ಲಿ ಪವರ್ ಸ್ಟೇರಿಂಗ್. ಓಕೆ. ಸೊ ಗೆಳೆಯರೆ ನಾನು ಇವ್ರನ್ನ ತೋರ್ಸೋಕ್ಕೆ ಪ್ರಮುಖವಾದ ಕಾರಣ ಏನು ಅಂತಂದರೆ ನೋಡ್ತಿರ್ಬೋದು ಏನು ಸೀಟಿಂಗ್ ಪೋಸ್ಚರ್ ಬಂದುಬಿಟ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಯಾಕೆ ಅಂತಂದರೆ ಸೀಟ್ ಬಂದು ತುಂಬಾ ಕ್ವಾಲಿಟಿ ಇದೆ. ಪ್ಲಸ್ ಏನು ಅಂತಂದರೆ ನಿಮಗೆ ಹೆಡ್ ರೆಸ್ಟ್ ಕೂಡ ಇದರಲ್ಲಿ ಸಿಗುತ್ತೆ. ಹಾಗೆಯೇ ಇದರಲ್ಲಿ ಏನು ಅಂತಂದರೆ ಸೀಟ್ ಅಡ್ಜಸ್ಟ್ ಕೂಡ ಮಾಡ್ಬೋದು ಮುಂದೆ ಹಿಂದೆನೂ. ಹಾಗೆ ನಿಮಗೆ ಅದ್ಭುತವಾದ ಒಂದು ಹ್ಯಾಂಡ್ ಬ್ರೇಕ್ ಬಂದುಬಿಟ್ಟು ಇಲ್ಲೇ ಸಿಗುತ್ತೆ. ಸೊ ನೋಡೋಕ್ಕೂ ತುಂಬ ಕವರಿಂಗ್ ಎಲ್ಲ ಏನು ಅಂತಂದರೆ ಪ್ಲಾಸ್ಟಿಕ್ ಕವರಿಂಗ್ ಮಾಡಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸೊ ಯಾವುದೇ ಥರದ ತೊಂದರೆ ಇಲ್ಲ. ಏನು ಅಂತಂದರೆ ಕಂಫರ್ಟೇಬಲ್ ಆಗಿ ಡ್ರೈವ್ ಮಾಡುವಂಥ ವೆಹಿಕಲ್ ಇದು. ಹಾಗೆಯೇ ಟಾಲ್ ಬಾಯ್ ಡಿಸೈನ್ ಆಗಿರೋ ಕಾರಣ ನೋಡ್ತಿರ್ಬೋದು ಇವರ ತಲೆಗೂ ಮತ್ತು ಕ್ಯಾಬಿನ್ಗೂ ತುಂಬಾ ಒಂದು ಡಿಸ್ಟೆನ್ಸ್ ಇದೆ. ಸೊ 6 ಫೀಟು 6.5 ಫೀಟು ಹೈಟ್ ಆಗಿರೋರು ಕೂಡ ಈ ಒಂದು ವೆಹಿಕಲ್ನ ಕಂಫರ್ಟೇಬಲ್ ಆಗಿ ಓಡಿಸ್ಬೋದು. ಆ್ಯಸ್ ಎ ಇಂಡಿಯನ್ ಕಸ್ಟಮರು ನಿಮಗೆ ಒಂದು ಬಹುಮುಖ್ಯವಾದ ಒಂದು ಕ್ವಶನ್ ಇರ್ಬೋದು, ಕಿತ್ನಾ ದೇತಾ ಹೈ, ಎಷ್ಟು ಮೈಲೇಜ್ ಬರುತ್ತೆ ಅಂತ. ನೋಡಿ ಕಂಪನಿ ಬಂದು 17 km/ಲೀಟರ್ ಅಂತ ಕ್ಲೇಮ್ ಮಾಡುತ್ತೆ. ಬಟ್ ಪ್ರಾಕ್ಟಿಕಲ್ ವರ್ಲ್ಡಲ್ಲಿ ನಿಮಗೆ 12 to 14 km ಮೈಲೇಜ್ ಸಿಗುತ್ತೆ. ಇದರ ಒಂದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 60 ಲೀಟರ್ಸ್ ಆಗಿರುತ್ತೆ. ಹಾಗೆಯೇ ಇದರ ಒಂದು ಸರ್ವಿಸ್ ಇಂಟರ್ವಲ್ ಬಂದುಬಿಟ್ಟು ತುಂಬಾ ಲೆಂತಿ ಸರ್ವಿಸ್ ಇಂಟರ್ವಲ್ ಆಗಿರುತ್ತೆ. ನೋಡಿ 30,000 ಕಿಲೋಮೀಟರ್ಗೆ ಸರ್ವಿಸ್ ಆಗಿರುತ್ತೆ. ಸೊ ಸರ್ವಿಸ್ ಬಂದು ಐಚರಾದ ಕಾರಣ ನಿಮಗೆ ತುಂಬ ಎಕ್ಸ್ಪೆನ್ಸಿವ್ ಆಗಲ್ಲ. ಒಂದು ನಾರ್ಮಲ್
ಬಿಲ್ಲಲ್ಲೇ ಎಲ್ಲ ಒಂದು ಸರ್ವಿಸ್ ಆಗೋದು. ಪ್ರೋ ಎಕ್ಸ್ ವೆಹಿಕಲ್ ಏನಿದೆ ಐಚರ್ದು, ಇದಕ್ಕೆ ಸಂಬಂಧಪಟ್ಟ ಮಾಹಿತಿ. ಇನ್ನೊಂದೇನು ಅಂತಂದರೆ ಈ ಕ್ಲಾಸಲ್ಲೇ ಇದು ಬೆಸ್ಟ್ ಇನ್ ಕ್ಲಾಸ್ ವೆಹಿಕಲ್ ಆಗಿದೆ. ಮತ್ತು ಏನು ಅಂತಂದರೆ ಫುಲ್ಲಿ ಮೆಟ್ಯಾಲಿಕ್, ತುಂಬ ಗಟ್ಟಿಮುಟ್ಟಿದೆ. ಹಾಗೆ ಇನ್ನೊಂದು ಬಹುಮುಖ್ಯವಾದ ಇನ್ಫಾರ್ಮೇಷನ್ ಏನು ಅಂತಂದರೆ 5 ಮೀಟರ್ಸಲ್ಲಿ ನಿಮಗೆ ಯೂಟರ್ನ್ ನೋಡಿಬೋದು. ಟರ್ನಿಂಗ್ ರೇಡಿಯಸ್ಸು ಚೆನ್ನಾಗಿದೆ. ಇನ್ನಷ್ಟು ಮಾಹಿತಿಗಾಗಿ ಕೆಳಗೆ ನಾನು ಈ ಒಂದು ಡೀಲರ್ಶಿಪ್ನ ಸೇಲ್ಸ್ ಎಕ್ಸಿಕ್ಯೂಟಿವ್ ನಂಬರ್ ಹಾಕಿರ್ತೀನಿ. ನೀವು ಆಫೀಸ್ ಅವರ್ಸಲ್ಲಿ ಫೋನ್ ಮಾಡಿ ನಿಮಗೆ ಬೇಕಾದ ಮಾಹಿತಿ ತಿಳ್ಕೊಬೋದು. ಪ್ಲಸ್ ಏನು ಅಂತಂದರೆ ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ಸ್ ಕೂಡ ಅವರು ಆಫರ್ ಮಾಡ್ತಾರೆ. ಸೊ ಕೆಳಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಅವರ ಒಂದು ನಂಬರ್ ಸಿಗುತ್ತೆ ಅಂತ ಹೇಳ್ತಾ, ನಿಮಗೆ ಬೇಕಾದ ಮಾಹಿತಿ ನನ್ನೇ ಒಂದು ವೀಡಿಯೋದಲ್ಲಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನಷ್ಟು ವೀಡಿಯೋಗಾಗಿ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗಲಾಗಿದೆ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.